ಸತ್ಯವಂತ ಮರಕಡಿಯವನ ಕತೆ. ಒಂದು ಅದ್ಭುತ ಕತೆ ಕೇಳೋಣ ಬನ್ನಿ. ಸತ್ಯವಂತಿಕೆ ಮತ್ತು ಪ್ರಾಮಾಣಿಕತೆಯಿಂದ ಬದುಕಿದ ಮರಕಡಿಯವನ ಕತೆ ಇದು. ಒಂದು ಊರಿನಲ್ಲಿ ಒಬ್ಬ ಸರಳ ಮರಕಡಿಯವನಿದ್ದನು. ಅವನು ಪ್ರತಿದಿನ ಕಾಡಿಗೆ ಹೋಗಿ ಮರ ಕಡಿದು ಜೀವನ ಸಾಗಿಸುತ್ತಿದ್ದನು. ಅವನಿಗೆ ಬೇರೆ ಯಾವ ಆಸೆಯೂ ಇರಲಿಲ್ಲ, ಕೇವಲ ತನ್ನ ಕೆಲಸದಲ್ಲಿ ನಿಷ್ಠೆ ಇತ್ತು. ಒಂದು ದಿನ ಮರ ಕಡಿಯುವಾಗ ಅವನ ಕೈಯಲ್ಲಿದ್ದ ಕೊಡಲಿ ನದಿಗೆ ಜಾರಿ ಬಿತ್ತು. ಅವನು ತುಂಬಾ ದುಃಖಿತನಾದನು, ಏಕೆಂದರೆ ಅವನಿಗೆ ಬೇರೆ ಕೊಡಲಿ ಕೊಳ್ಳಲು ಹಣವಿರಲಿಲ್ಲ. ಅವನಿಗೆ ದಿಕ್ಕು ತೋಚದಾಯಿತು. ಅವನ ದುಃಖವನ್ನು ನೋಡಲಾಗದೆ ನದಿದೇವಿ ಪ್ರತ್ಯಕ್ಷಳಾದಳು. ಏನಾಯಿತು ಮರಕಡಿಯವನೇ, ಏಕೆ ಅಳುತ್ತಿರುವೆ ಎಂದು ಕೇಳಿದಳು. ಮರಕಡಿಯವನು ನಡೆದದ್ದನ್ನೆಲ್ಲ ಹೇಳಿದನು. ನದಿದೇವಿ ಚಿನ್ನದ ಕೊಡಲಿಯೊಂದನ್ನು ತಂದು, ಇದು ನಿನ್ನದೇ ಎಂದು ಕೇಳಿದಳು. ಮರಕಡಿಯವನು ಇಲ್ಲ, ಇದು ನನ್ನದಲ್ಲ ಎಂದನು. ನಂತರ ಬೆಳ್ಳಿಯ ಕೊಡಲಿ ತಂದರೂ ಅವನು ಸುಳ್ಳು ಹೇಳಲಿಲ್ಲ. ಮರಕಡಿಯವನ ಸತ್ಯವಂತಿಕೆಗೆ ಮೆಚ್ಚಿ ನದಿದೇವಿ ಅವನ ಕೊಡಲಿಯನ್ನು ವಾಪಸ್ಸು ಕೊಟ್ಟಳು. ಜೊತೆಗೆ ಚಿನ್ನದ ಮತ್ತು ಬೆಳ್ಳಿಯ ಕೊಡಲಿಗಳನ್ನು ಬಹುಮಾನವಾಗಿ ನೀಡಿದಳು. ಸತ್ಯಕ್ಕೆ ಎಂದಿಗೂ ಜಯ ಸಿಗುತ್ತದೆ. ಈ ಕಥೆಯಿಂದ ನಾವೇನು ಕಲಿಯುತ್ತೇವೆ? ಸತ್ಯವಂತರಾಗಿರಿ, ಪ್ರಾಮಾಣಿಕರಾಗಿರಿ. ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಮತ್ತು ನಿಮಗೆ ಒಳ್ಳೆಯದನ್ನು ತರುತ್ತದೆ. ನಿಮಗೆ ಈ ಕತೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮನ್ನು ಹಿಂಬಾಲಿಸಿ.